ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ್ಯಾವ ಬ್ಲೌಸ್ ಕಟಿಂಗ್ ಮಾಡುವಾಗ ಯಾವ್ಯಾವ ಬ್ಲೌಸ್ ಮೆಷರ್ಮೆಂಟಿಗೆ ಎಷ್ಟು ಯಾವ್ಯಾವ ಚೆಸ್ಟ್ ಸೈಜ್ಗೆ ಎಷ್ಟು ನೆಕ್ ವಿಡ್ತು, ಎಷ್ಟು ಶೋಲ್ಡರು ಮತ್ತು ಎಷ್ಟು ಆರ್ಮೋಲ್ನ ತೊಗೊಬೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ. ನಾನೀಗೇನು ತೋರಿಸ್ತೀನಿ ಈ ಅಳತೆ ಪ್ರಕಾರ ತೊಗೊಂಡ್ರೆ ಬ್ಲೌಸಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ. ಈಗ ಯಾವ್ಯಾವ ಚೆಸ್ಟಿಗೆ ಎಷ್ಟೆಷ್ಟು ಮೆಷರ್ಮೆಂಟ್ನ ತೊಗೊಬೇಕು ಅನ್ನೋದನ್ನು ನೋಡೋಣ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಮೊದಲಿಗೆ ನಾನಿಲ್ಲಿ ಚೆಸ್ಟ್ ಸೈಜ್ ಏನಿದೆ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ನೆಕ್ ವಿಡ್ತು ಮತ್ತು ಶೋಲ್ಡರು ಮತ್ತು ಆರ್ಮೋಲ್ ಎಷ್ಟೆಷ್ಟು ತೊಗೊಬೋದು ಅನ್ನೋದನ್ನು ಇಲ್ಲಿ ಬರಿತಾ ಹೋಗ್ತೀನಿ. ಇಲ್ಲ, ಚೆಸ್ಟ್ ಸೈಜ್ ಫಸ್ಟಿಗೆ 28 ಎಷ್ಟು ಚೆಸ್ಟ್ ಸೈಜ್ ಅನ್ನೋದು 28 ಏನಿದೆ, 28 ಇದೆ ಸುತ್ತಳತೆ ಬ್ಲೌಸ್ಗೆ. ನಾವಿಲ್ಲಿ ನೆಕ್ ವಿಡ್ತ್ ಏನಿದೆ ಇದನ್ನು 2 ಇಂಚಸ್ ಅಷ್ಟು ನಾವು ಆರಾಮ್ಸೆ ತೊಗೊಬೋದು. ಏನು 28 ಇದೆ ಸುತ್ತಳತೆಗೆ ನಾವಿಲ್ಲಿ 2 ಇಂಚು ನೆಕ್ ವಿಡ್ತ್ನ ಮಾತ್ರ ತೊಗೊಬೇಕಾಗಿರುತ್ತೆ. ಮತ್ತು ಶೋಲ್ಡರ್ನ ಬಂದುಬಿಟ್ಟು 4.5 ತೊಗೊಬೇಕು. ಏನು ನೆಕ್ ವಿಡ್ತು ಮತ್ತು ಏನು ಶೋಲ್ಡರ್ ಎರಡು ಸೇರಿ ನಾವು 4.5 ಅಷ್ಟು ನೆಕ್ ವಿಡ್ತ್ ಶೋಲ್ಡರ್ನ ತೊಗೊಬೇಕು. ಮತ್ತು ಆರ್ಮೋಲ್ನು ಸಹ ನಾವಿಲ್ಲಿ 4.5 ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಇಷ್ಟು ಸೈಜ್ಗೆ ಇಷ್ಟು ಮೆಷರ್ಮೆಂಟ್ನ ತೊಗೊಂಡ್ರೆ ನಮಗೆ ಬ್ಲೌಸಲ್ಲಿ ಸಾಕಾಗುತ್ತೆ. ಇದಕ್ಕಿಂತ ಎಕ್ಸ್ಟ್ರಾ ತೊಗೋತೀವಿ ಅಂತ ಹೋದರೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ನೆಕ್ ವಿಡ್ತ್ ಏನಿದೆ ಅದನ್ನ 2 ಇಂಚಸ್ ಅಷ್ಟು ತೊಗೊಬೇಕು. ನೆಕ್ಸ್ಟು 30 ಸೈಜ್ಗೆ ಚೆಸ್ಟ್ ಸೈಜ್ ಏನಿದೆ 30 ಇದೆ ಅಲ್ವಾ, 30 ಸೈಜ್ಗೆ ನಾವಿಲ್ಲಿ ನೆಕ್ ವಿಡ್ತ್ನ 2 ಇಂಚಸ್ ಅಷ್ಟು ತೊಗೊಬೋದು. 2 ಅಥವಾ 2.25 ತೊಗೊಬೋದು. ಆದರೆ ಸ್ವಲ್ಪ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬರುತ್ತೆ ಅನ್ನೋಕ್ಕೋಸ್ಕರ 2 ಇಂಚಸ್ ಅಷ್ಟು ತೊಗೊಬೋದು. ಮತ್ತು ಶೋಲ್ಡರ್ ಏನಿದೆ ಇದನ್ನು 5 ಇಂಚಸ್ ಅಷ್ಟು ನಾವು ತೊಗೊಬೇಕಾಗತ್ತೆ. ಏನೋ 30 ಇದೆ ಸುತ್ತಳತೆಗೆ. ಮತ್ತು ಆರ್ಮೋಲು ನಾವಿಲ್ಲಿ ಆರ್ಮೋಲು ನಾವಿಲ್ಲಿ 5 ಇಂಚಸ್ ಅಷ್ಟೇ ತೊಗೊಬೇಕಾಗತ್ತೆ. ನೆಕ್ ವಿಡ್ತ್ ಬಂದುಬಿಟ್ಟು 2 ಇಂಚಸ್ಸು, ಶೋಲ್ಡರ್ 5, ಆರ್ಮೋಲು 5 ಸಹ ತೊಗೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟು 32 ಇದೆ ಸುತ್ತಳತೆಗೆ, 32 ಇದೆ ಸುತ್ತಳತೆಗೆ ನಾವಿಲ್ಲಿ ನೆಕ್ ವಿಡ್ತ್ ಅನ್ನೋದನ್ನು ಏನು ಕುತ್ತಿಗೆ ಭಾಗ ಇದೆ ಅದನ್ನು 2.25 ತೊಗೊಬೋದು. 2.25 ಇಂಚಸ್ ಇರುತ್ತೆ, ಅಷ್ಟನ್ನು ನಾವು ನೆಕ್ ವಿಡ್ತ್ನ ತೊಗೊಬೋದು. ಮತ್ತು ಶೋಲ್ಡರ್ನ 5 ಇಂಚಸ್ ಅಷ್ಟು ತೊಗೊಬೇಕಾಗುತ್ತೆ. ಮತ್ತು ಆರ್ಮೋಲ್ನು ಸಹ ನಾವಿಲ್ಲಿ 5 ಇಂಚಸ್ ಅಷ್ಟು ತೊಗೊಂಡ್ರೆ ಈ ಚೆಸ್ಟ್ ಸೈಜ್ಗೆ ಸಾಕಾಗುತ್ತೆ. ನೆಕ್ಸ್ಟ್ 34 ಇದೆ ಸುತ್ತಳತೆದು. ಇದನ್ನು ಹೇಳೋಕ್ಕೆ 34 ಇದೆ ಸುತ್ತಳತೆ ಹೇಳೋಕ್ಕಿಂತ ಮುಂಚೆ ನಾವೇನು ಇದಕ್ಕಿಂತ ಈಗ 32 ಇದೆ 33 ಇದೆ ಸುತ್ತಳತೆ ಬಂದರೆ ಏನು ಮಾಡಬೇಕು ಅನ್ನೋ ಡೌಟ್ ಕೆಲವರಿಗಿರುತ್ತೆ. ಇದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ನಾವೇನು 32ಗೆ ತೊಗೊಳ್ತೀವಿ ಅಷ್ಟೇ ಮೆಷರ್ಮೆಂಟ್ನ ಸಹ ನಾವಿಲ್ಲಿ ತೊಗೊಬೋದು. ಅದರಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ. ಏನು 33 ಬಂತಪ್ಪ ಅಂದ ತಕ್ಷಣ ಮತ್ತೆ ಏನಪ್ಪ ಮಾಡೋದನ್ನು ಕನ್ಫ್ಯೂಷನ್ಸ್ ಬೇಡ. ಏನು 32 ಇಂಚಸ್ಗೆ ಏನು ತೊಗೊಂಡಿರ್ತೀವಿ ಅಷ್ಟೇ ತೊಗೊಬೋದು. ಇದರಲ್ಲಿ 1 ಇಂಚು 1/2 ಇಂಚಿಗೆಲ್ಲ ಯಾವುದೇ ಥರ ತೊಂದರೆ ಆಗೋದಿಲ್ಲ. ಹಾಗಾಗಿ ಇಷ್ಟೇ ತೊಗೊಬೋದು. 34 ಇದೆ ಸುತ್ತಳತೆದು ನೋಡೋಣ. 34 ಇದೆ ಸುತ್ತಳತೆಗೆ ನಾವಿಲ್ಲಿ ನೆಕ್ ವಿಡ್ತ್ನ 2.5 ಅಷ್ಟು ತೊಗೊಬೋದು. ಏನು 2.5 ಅಷ್ಟು ತೊಗೊಬೋದು, 2.5 ಇಂಚಸ್ ತೊಗೊಬೋದು. ಮತ್ತು ಶೋಲ್ಡರ್ನ 5.5 ಅಷ್ಟು ನಾವು ತೊಗೊಂಡ್ರೆ ಸಾಕಾಗುತ್ತೆ. ಮತ್ತು ಆರ್ಮೋಲ್ ಸಹ ಇಲ್ಲಿ 5.5 ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಇನ್ನು 36 ಇದೆ ಸುತ್ತಳತೆ ನೋಡೋಣ. 36 ಇದೆ ಸುತ್ತಳತೆಗೆ ನೆಕ್ ವಿಡ್ತ್ ಸಹ ಇಲ್ಲಿ ಸೇಮೇ ಬರುತ್ತೆ. 2.5 ಅಷ್ಟು 2.5ನ ತೊಗೊಂಡ್ರೆ ಸಾಕಾಗುತ್ತೆ. ಅಕಸ್ಮಾತ್ ಇಲ್ಲ ಬೇಡಪ್ಪ ಇನ್ನು ಶೋಲ್ಡರ್ ಸ್ವಲ್ಪ ಜಾಸ್ತಿ ಇದೆ ಅನ್ನೋರು 3 ಇಂಚಸ್ ಅಷ್ಟುವರೆಗೂ ತೊಗೊಬೋದು. ಏನು ಶೋಲ್ಡರ್ ಸ್ವಲ್ಪ ಕೆಲವರಿಗೆ ದೊಡ್ಡದಿರುತ್ತಲ್ವ, ಅವರು 3 ಇಂಚಸ್ ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಶೋಲ್ಡರ್ನ ನಾವಿಲ್ಲಿ ನೆಕ್ ವಿಡ್ತ್ ಮತ್ತು ಶೋಲ್ಡರ್ ಎರಡು ಸೇರಿ 5.5ನೇ ತೊಗೊಬೇಕಾಗತ್ತೆ. ಮತ್ತು ಆರ್ಮೋಲ್ ಸಹ 5.5 ತೊಗೊಂಡ್ರೆ ಸಾಕಾಗ್ಬಿಡುತ್ತೆ. ಈಗ 38 ಇದೆ ಸುತ್ತಳತೆದು ನೋಡೋಣ. ನಾವೇನು 38 ಇದೆ ಸುತ್ತಳತೆ ಬ್ಲೌಸ್ ಕಟಿಂಗ್ ಮಾಡುವಾಗ ಇದು ನೆಕ್ ವಿಡ್ತ್ನ ಬಂದುಬಿಟ್ಟು 3 ಇಂಚಸ್ ಅಷ್ಟುವರೆಗೂ ಆರಾಮ್ಸೆಯಾಗಿ ತೊಗೊಬೋದು, ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಶೋಲ್ಡರ್ ಬಂದುಬಿಟ್ಟು 6 ಇಂಚಸ್ ಅಷ್ಟು ನಾವು ತೊಗೊಬೇಕಾಗತ್ತೆ. ಏನು 38ಗೆ 3 ಇಂಚಸ್ ನೆಕ್ ವಿಡ್ತು, 6 ಇಂಚಸ್ ಅಷ್ಟು ಶೋಲ್ಡರ್ನ ತೊಗೊಬೇಕಾಗತ್ತೆ. ಮತ್ತು ಆರ್ಮೋಲ್ ಇಲ್ಲಿ ಸೇಮ್ 5.5 ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಇಲ್ಲಪ್ಪ ಸ್ವಲ್ಪ ಆರ್ಮೋಲ್ ದೊಡ್ಡದಿದೆ ಅನ್ನೋರು 6 ಇಂಚಸ್ವರೆಗೂ ಆರಾಮಾಗಿ ತೊಗೊಬೋದು. ಇನ್ನು 40 ಇದೆ ಸುತ್ತಳತೆಗೆ ಏನು ನೆಕ್ ವಿಡ್ತ್ ಬಂದಿದೆ
ನೆಕ್ ವಿಡ್ತ್ನ ನಾವಿಲ್ಲಿ 3 ಇಂಚಸ್ ಅಷ್ಟು ತೊಗೊಬೋದು. ಶೋಲ್ಡರ್ ಬಂದುಬಿಟ್ಟು 6 ಇಂಚಸ್ನ ಅಷ್ಟು ತೊಗೊಬೇಕಾಗುತ್ತೆ. ಮತ್ತು ಇದೇನು ಆರ್ಮಲ್ ಬಂದುಬಿಟ್ಟು ಸೇಮ್ 6 ಇಂಚಸ್ಸೇ ತೊಗೊಬೋದು. ನೆಕ್ಸ್ಟ್ 42 ಎದೆ ಸುತ್ತಳತೆದು 42 ಎದೆ ಸುತ್ತಳತೆಗೆ 3 ಇಂಚಸ್ ನೆಕ್ ವಿಡ್ತು. ಇನ್ನು ಶೋಲ್ಡರ್ 6.5 ಮತ್ತು ಆರ್ಮೋಲ್ ಬಂದುಬಿಟ್ಟು 6.5 ಅಷ್ಟು ತೊಗೊಬೇಕಾಗುತ್ತೆ. ಇದರಲ್ಲಿ ಏನಪ್ಪ ಅಂದರೆ 1/2 ಇಂಚಿಗೆಲ್ಲ ಏನು ಅಷ್ಟು ದೊಡ್ಡ ವೇರಿಯೇಷನ್ಸ್ ಆಗೋದಿಲ್ಲ. ಅಂದರೆ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ಈ ಕುಪ್ಪೆ ಬರೋ ಚಾನ್ಸಸ್ ಇರುತ್ತಲ್ವ, ಅದಕ್ಕೋಸ್ಕರ ಈ ಮೆಷರ್ಮೆಂಟಲ್ಲಿ ತೊಗೊಂಡ್ರೆ ಯಾವುದೇ ಥರ ಪ್ರಾಬ್ಲಮ್ ಬರೋಲ್ಲ. 44 ಎದೆ ಸುತ್ತಳತೆಗೆ ನೆಕ್ ವಿಡ್ತ್ನ ನಾವು 3.25 ಅಂದರೆ ಏನು 3/4 ಇಂಚು ನಾವು ತೊಗೊತೀವಿ ಅಷ್ಟನ್ನ ತೊಗೊಬೇಕು. ಶೋಲ್ಡರ್ನ 6.5 ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಮತ್ತು ಆರ್ಮೋಲ್ನ ಸಹ 6.5 ಅಷ್ಟು ನಾವು ಆರಾಮಾಗಿ ತೊಗೊಬೋದು. ಇನ್ನು 46 ಇದು ಹೆವಿ ಬಸ್ ಸೈಜ್ದು, ಇದಕ್ಕೆ ನಾವು 3.5 ಅಷ್ಟು ನೆಕ್ ವಿಡ್ತ್ನ ತೊಗೊಬೇಕು. ಯಾಕೆಂದರೆ ಚೆಸ್ಟ್ ಹೆವಿ ಇರುತ್ತಲ್ವ, ಹಾಗಾಗಿ ನಾವು 3.5 ಅಷ್ಟು ಏನು ನೆಕ್ ವಿಡ್ತ್ ಇದೆ ಅದನ್ನು ತೊಗೊಂಡ್ರೆ ಸಾಕಾಗತ್ತೆ. 46 ಎದೆ ಸುತ್ತಳತೆಗೆ, ಯಾಕೆಂದರೆ ಇದು ಸ್ವಲ್ಪ ದೊಡ್ಡ ಸೈಜ್ ಅಲ್ವ, ಅದಕ್ಕೋಸ್ಕರ. ಇನ್ನು ಶೋಲ್ಡರ್ ಸೇಮ್ 6.5 ತೊಗೊಬೇಕು. ಮತ್ತು ಆರ್ಮೋಲ್ ಬಂದುಬಿಟ್ಟು 6.5 ತೊಗೊಬೇಕಾಗುತ್ತೆ. ಇಷ್ಟು ಏನು ನಾವು ಇಷ್ಟು ಚೆಸ್ಟ್ ಸೈಜ್ ಏನಿದೆ ಇಷ್ಟಕ್ಕೆ ನಾವು ಇಷ್ಟು ಮೆಷರ್ಮೆಂಟ್ ನೆಕ್ ವಿಡ್ತು, ಶೋಲ್ಡರು ಮತ್ತು ಆರ್ಮೋಲ್ನ ತೊಗೊಂಡ್ರೆ ನಮಗೆ ಏನಪ್ಪ ಅಂದರೆ ಇದು ಬ್ಲೌಸ್ ಮೆಷರ್ಮೆಂಟಲ್ಲಿ ಆರಾಮ್ಸೆ ಆಗಿ ಬ್ಲೌಸ್ನ ಕಟ್ಟಿಂಗ್ ಮಾಡ್ಬೋದು. ಇದರಲ್ಲಿ ಯಾವುದೇ ಥರ ಇಷ್ಟು ತೊಗೊಂಡ್ರೆ ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ. ನಾವು ಏನು ಕಟ್ಟಿಂಗ್ ಮಾಡ್ತೀವಲ್ಲ ಬ್ಲೌಸ್ನ, ಆವಾಗ ಇಷ್ಟು ತೊಗೊಂಡ್ರೆ ಯಾವುದೇ ಥರ ಬರೋದಿಲ್ಲ. ನೀವು ಕೇಳ್ಬೋದು ಇದೇನಪ್ಪ ಅಂದರೆ ಇದೇನು 6.5 ಶೋಲ್ಡರ್ 40 ಮೇಲೆ 42 ಈಗ ಸೇಮೇ ಬಂದಿದೆ, 6.5 ಸೇಮೇ ಬಂದಿದೆ ಅಂತ. ಚೆಸ್ಟ್ ಕೆಲವ್ರಿಗೆ ಏನಪ್ಪ ಅಂದರೆ ಚೆಸ್ಟ್ ದೊಡ್ಡದಿರುತ್ತೆ, ಆದರೆ ನಮಗೆ ಏನು ಶೋಲ್ಡರ್ ಆಗಲಿ ಆರ್ಮೋಲ್ ಆಗಲಿ ಇದನ್ನ ಎಕ್ಸ್ಟ್ರಾ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಎಕ್ಸ್ಟ್ರಾ ಮಾಡಿಬಿಟ್ರೆ ಸ್ವಲ್ಪ ದೊಡ್ಡದು ಅನ್ನೋ ಥರ ಕಾಣಿಸುತ್ತೆ. ಅದು ಏನಪ್ಪ ಅಂದರೆ ಬಟ್ಟೆ ಜಾಸ್ತಿ ಆಗಿಬಿಟ್ರೆ ಬ್ಲೌಸಲ್ಲಿ ಕುಪ್ಪೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತು ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವ. ಅದಕ್ಕೋಸ್ಕರ ಇದೇನು 40, 42, 44 ಇದೆ ಸುತ್ತಳತೆ ಏನಿದ್ರು ಇದನ್ನು ನೆಕ್ ವಿಡ್ತ್ ಏನಿದೆ ಇದನ್ನು ಜಾಸ್ತಿ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ಇದೇನು ಶೋಲ್ಡರ್ ಇದೆ ಅದರಲ್ಲಿ ನೆಕ್ ವಿಡ್ತ್ನ ತೆಗೆದು ಇನ್ನು ಮಿಕ್ಕಿದ್ದನ್ನು ನಾವೇನು ಶೋಲ್ಡರ್ ಪಾರ್ಟ್ನ ತೊಗೊಬೋದು. ಆರ್ಮೋಲ್ ಸಹ ಅಷ್ಟೇ ತೊಗೊಬೇಕಾಗುತ್ತೆ. ನಾವು ಜಾಸ್ತಿ ತೊಗೊಂಬಿಟ್ರೆ ಆರ್ಮೋಲ್ ಸೈಡಲ್ಲಿ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ.